ಹೆಣ ಬಿದ್ದು ಬಿಡ್ಲಿ, ಯಾವುದೇ ಕಾರಣಕ್ಕೂ ಕಾಮಗಾರಿಗೆ ಅವಕಾಶ ಮಾಡಿಕೊಡಲ್ಲ. ಸುರೇಶ್ ಗೌಡರು ನೇರವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ನಾಯಕರಿಗೆ ಮಾತಾಡೋಕ್ಕಾಗ್ತಾ ಇಲ್ಲ ಪಾಪ, ಬಲಾಢ್ಯರ ಎದುರುಗಡೆಗೆ ಸುಮ್ಮನಾಗ್ಬಿಟ್ಟಿದ್ದಾರೆ ಇವರು. ನಮಗೆ ಹೇಳ್ತಾರೆ ಮಾಡಿ ಅಂತ ಬಿಜೆಪಿ ನಾಯಕರುಗಳಿಗೆ, JDS ನಾಯಕರುಗಳಿಗೆ. ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಸ್ವಾಮೀಜಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇದರಿಂದ ಬಹಳ ಅನ್ಯಾಯ ಆಗುತ್ತೆ. ಇದರಿಂದ ಯಾಕಂದರೆ ತುಮಕೂರು ಆಗಿರ್ಬೋದು, ಗುಬ್ಬಿ ಆಗಿರ್ಬೋದು, ಬಹಳ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಇಬ್ಬಿಬ್ಬರು ಮಂತ್ರಿಗಳಿದ್ದಾರೆ ಆ ಕಡೆಗೆ, ಆ ಮಂತ್ರಿಗಳ ಭಾಗಕ್ಕೂ ಕೂಡ ನೀರು ಬೇಕು. ರಾಜಣ್ಣ ಮುಲಾಜಿಲ್ದಂಗೆ ಮಾತಾಡುವಂಥವ್ರು, ರಾಜಣ್ಣವರು ಕೂಡ ಯಾಕೆ ಸುಮ್ಮನಿದ್ದಾರೆ? ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸಚಿವ ಸೋಮಣ್ಣ ಪತ್ರ ಕೂಡ ಬರೆದಿದ್ರು ಮುಖ್ಯಮಂತ್ರಿಗಳಿಗೆ.